ಸನಾತನ ಸಂಭ್ರಮಕ್ಕೆ ಸ್ವಾಗತ. ತುಲಾ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಎಂಥ ಒಂದು ಉಪಯುಕ್ತವಾದ ಫಲ ಸಿಗ್ತಾ ಇದೆ, ಸವಾಲುಗಳು ಏನಿದೆ, ಚಾಲೆಂಜ್ಗಳು ಏನಿದೆ, ಯಾವ ಎಚ್ಚರಿಕೆಗಳನ್ನು ಅನುಸರಿಸಬೇಕು, ಲಾಭ ಇರತಕ್ಕಂತ ಫಲಗಳು ಯಾವುವು, ಮತ್ತೆ ಈ ಅನುಕೂಲಕರವಾಗಬೇಕು ಅಂತಂದ್ರೆ ಸುಲಭವಾದ ಪರಿಹಾರಗಳು ಯಾವುದು ಅನ್ನುವಂತಹ ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡ್ಬೇಕು. ಈ ತುಲಾ ರಾಶಿಯ ನಕ್ಷತ್ರಗಳು ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖ ನಕ್ಷತ್ರದ ಮೊದಲ 3 ಚರಣಗಳು ಈ ತುಲಾ ರಾಶಿ ಅಂಡರ್ನಲ್ಲಿ ಬರುತ್ತೆ. ಏಪ್ರಿಲ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂಥದ್ರ ಕುರಿತಾಗಿ ಹೇಳಬೇಕಾಗಿದೆ. ನೋಡಿ, ಈ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಮಾಡುವಂತಹ ವ್ಯವಹಾರಗಳು ಅಂದ್ರೆ ಪತಿ ಪತ್ನಿಯರು ಸೇರ್ಕೊಂಡು ಮಾಡುವಂತದ್ದು, ಅಥವಾ ಸ್ತ್ರೀಯರು ಪುರುಷರ ಜೊತೆಯಲ್ಲಿ, ಪುರುಷರು ಸ್ತ್ರೀಯರ ಜೊತೆಯಲ್ಲಿ ಮಾಡ್ತಕ್ಕಂತ ಕೆಲಸ ಕಾರ್ಯಗಳು, ಅಥವಾ ವ್ಯವಹಾರಗಳು, ಲೇವಾದೇವಿಗಳು, ಅಥವಾ ಏನೋ ಒಂದು ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಅಥವಾ ಈ ಸಂಘ ಸಂಸ್ಥೆಗಳ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಗುಂಪಿನ ಒಂದು ಕೆಲಸ ಆಗಿರ್ಬೋದು, ಈ ರೀತಿ ಲಾಭ ಗಳಿಸುವಂತದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಬಹಳಷ್ಟು ಆಲ್ಮೋಸ್ಟ್ ಆಲ್ ಮನೆಯಲ್ಲೇ ಮಾಡ್ತಕ್ಕಂತ ಕೆಲಸಗಳು ಅಂದ್ರೆ ಪತಿ ಪತ್ನಿಯರು ಸೇರ್ಕೊಂಡು ಮಾಡುವಂತ ಕೆಲಸಗಳಿದೆಯಲ್ಲ, ಅದು ತುಂಬಾ ಉಪಯುಕ್ತ ಆಗುವಂಥದ್ದು, ಲಾಭವನ್ನ ತರುವಂತಹ ಕೆಲಸಗಳಾಗಿರುವಂಥದ್ದು. ಇನ್ನು ಈ ವೈಭವಯುಕ್ತವಾಗಿರತಕ್ಕಂತ ವಸ್ತುಗಳನ್ನ, ಐಷಾರಾಮಿಯಲ್ಲಿರ್ತಕ್ಕಂತ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಖಂಡಿತವಾಗ್ಲೂ ಕೊಂಡುಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಹಣಕಾಸಿನ ಮೂಲ, ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಮಾಡಿದ್ರೆ ಇನ್ನು ಯೋಗ್ಯವಾಗುವಂತದ್ದು, ಅನುಕೂಲಕರವಾಗಿರ್ತಕ್ಕಂತ ಫಲ ಸಿಗುತ್ತೆ. ಇನ್ನು ಈ ಕಾನೂನಿನಂತಹ ಅಥವಾ ಜಗಳ, ವ್ಯಾಜ್ಯ, ಕದನ, ಕಲಹಗಳಲ್ಲಿ ಇರುವಂತಹ ಅನೇಕ ಎಡರುತೊಡರುಗಳು, ಸಮಸ್ಯೆಗಳು ನಿವಾರಣೆ ಆಗುವಂತಹ ಸನ್ನಿವೇಶಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಕ್ಕಂಥದ್ದು. ಇನ್ನು ಆರೋಗ್ಯದ ಕಡೆ ಗಮನ ಇರಬೇಕು. ನಿಮ್ಮ ಆರೋಗ್ಯ, ನಿಮ್ಮ ಹಿರಿಯರ ಆರೋಗ್ಯ, ತಂದೆ ತಾಯಿಗಳ ಆರೋಗ್ಯ, ಮನೆಯಲ್ಲಿರ್ತಕ್ಕಂತಹ ಅಜ್ಜ ಅಜ್ಜಿ ಹಿರಿಯರು ಯಾರೇ ಇರ್ಬೋದು, ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡುವಂತ ಪ್ರಯತ್ನ ಈ ತಿಂಗಳಲ್ಲಿ ನೀವಿಲ್ಲಿ ಮಾಡ್ಬೇಕಾಗತ್ತೆ. ಕೆಲವೊಬ್ಬರಿಗೆ ದೂರದ ಪ್ರಯಾಣ ಆಗುವಂತ ಸಾಧ್ಯತೆ, ಕೆಲವೊಂದು ಜನರಿಗೆ ವಿದೇಶ ಪ್ರಯಾಣ ಆಗ್ಬೋದು, ಹೊರ ರಾಜ್ಯ, ಹೊರ ದೇಶ, ಹೊರ ಜಿಲ್ಲೆಗಳು, ಈ ರೀತಿ ಪ್ರಯಾಣಗಳು ಆಗುವಂತ ಸನ್ನಿವೇಶಗಳಿದೆ. ಬಹಳಷ್ಟು ಜನರಿಗೆ ದ್ವಿಚಕ್ರ ವಾಹನ ಖರೀದಿ ಮಾಡುವಂತಹ ಅವಶ್ಯಕತೆ ಅಥವಾ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ದಾಂಪತ್ಯದಲ್ಲಿ ಪತಿ ಪತ್ನಿಯರ ಮಧ್ಯದಲ್ಲಿ ಒಂದು ನೆಮ್ಮದಿಯುತ ವಾತಾವರಣ ಸೃಷ್ಟಿಯಾಗಿರುತ್ತೆ, ಒಂದು ಹೊಂದಾಣಿಕೆ ಅನ್ನುವಂಥದ್ದಿರುತ್ತೆ. ಒಂದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಜೀವನದಲ್ಲಿ ಸಕ್ಸಸ್ ಕಾಣೋದು ತುಂಬಾ ಸುಲಭ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಕ್ಕೆ ಇಟ್ಕೋಬೇಕು. ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರೊಸೆಸ್ಗಳು ನಡೆಯುವಂತ ಸನ್ನಿವೇಶ, ಯಾವುದೋ ಒಂದು ಎಂಗೇಜ್ಮೆಂಟ್ ಆಗ್ಬೋದು, ಮದುವೆ ಆಗ್ಬೋದು, ಮದುವೆಗೆ ಸಂಬಂಧಿಸಿರುವಂತ ಮಾತುಕತೆಗಳಾಗ್ಬೋದು, ಅದಕ್ಕೆ ಸಂಬಂಧಿಸಿರುವಂತ ಒಂದಿಷ್ಟು ಪ್ರೊಸೆಸ್ಗಳು ನಡೆಯುವಂತ ಸನ್ನಿವೇಶಗಳು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಸಂತಾನದ ಒಂದು ಲಾಭ, ಉಪಯೋಗ, ಸಂತಾನ ಫಲಗಳು ಆಗುವಂತ ಸಾಧ್ಯತೆ. ನಿಮ್ಗೆ ಮದುವೆ ಆಗಿಲ್ಲ, ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಸಂತಾನದ ಒಂದು ಫಲಗಳು ಸಿಗುವಂತದ್ದು. ಇನ್ನು ದೇವತಾ ದರ್ಶನ, ಕುಟುಂಬದೊಂದಿಗೆ ವಿಶೇಷವಾದ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಮಾಡುವಂತಹ ಸನ್ನಿವೇಶ, ದೇವರ ಒಂದು ಧ್ಯಾನ ಮಾಡೋದು, ಪೂಜೆ ಮಾಡೋದು, ವಿಶೇಷವಾದ ಸ್ಥಳಗಳಿಗೆ ಭೇಟಿ ಆಗುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಯುವಕರಿಗೆ ಸ್ವಲ್ಪ ಈ ಪ್ರೀತಿ ಪ್ರೇಮ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಬದಲಾವಣೆಗಳು ಆಗ್ತವೆ. ಯಾರನ್ನು ನೀವು ಪ್ರೀತಿ ಮಾಡೋದು, ಇಷ್ಟಪಡೋದು, ಅದು ಮದುವೆಗೆ ಕನ್ವರ್ಟ್ ಆಗೋದು, ಈ ರೀತಿ ಸನ್ನಿವೇಶಗಳು ಇರುತ್ತವೆ. ಇನ್ನು ಮನಸ್ಸಿನ ಆಸೆಗಳು ಈಡೇರೋದಕ್ಕೆ ತುಂಬಾ ಒಳ್ಳೆಯ ಒಂದು ತಿಂಗಳು ಅಂತ ಹೇಳಬಹುದು. ಈ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಶುಭವಾದಂತಹ ಫಲಗಳು ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು. ಅಂದ್ರೆ ನೀವು ಏನು ಒಂದು ಕೆಲಸ ಹುಡುಕ್ತಾ ಇದ್ರ ಅಥವಾ ಓದ್ನಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಒಂದು ಸಾಧನೆ ಮಾಡೋದಕ್ಕೆ ಒಳ್ಳೆ ಅವಕಾಶಗಳು ಸೃಷ್ಟಿ ಆಗ್ತಕ್ಕಂಥದ್ದು. ಸಂತಸದ ದಿನಗಳೇನೋ ಇದೆ. ಇನ್ನು ಅಧಿಕವಾಗಿರುವಂತಹ ಪ್ರಯಾಣದಿಂದ ಸ್ವಲ್ಪ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತಹ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಆರೋಗ್ಯದ ಕಡೆ ನೀವು ಗಮನವನ್ನ ಕೊಡಬೇಕಾಗ್ತದೆ. ಇನ್ನು ಸ್ವಲ್ಪ ಈ ಉದರಕ್ಕೆ ಸಂಬಂಧಿಸಿರುವಂತಹ, ಶೀತಬಾಧೆಗೆ ಸಂಬಂಧಿಸಿರುವಂತಹ, ಹೃದಯಕ್ಕೆ ಸಂಬಂಧಿಸಿರುವಂತಹ ಸ್ವಲ್ಪ ಎಚ್ಚರಿಕೆಗಳನ್ನ ನೀವಿಲ್ಲಿ ಅನುಸರಿಸಬೇಕಾಗ್ತದೆ. ವಿವಿಧ ಮೂಲಗಳಿಂದ ಆದಾಯವಿದ್ರೂ ಕೂಡ ನಿಮಗೆ ಸ್ವಲ್ಪ ಏನಾಗುತ್ತೆ, ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ. ಮನಸ್ಸಿನಲ್ಲಿ ಏನೋ ಒಂಥರ ಚಿಂತೆ, ದುಗುಡ, ದುಮ್ಮಾನ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಆದ್ರೆ ಹೆದರುವಂತದ್ದು ಬೇಡ, ಧೈರ್ಯವಾಗಿ ಮುನ್ನುಗ್ಗುವಂತ ಪ್ರಯತ್ನವನ್ನು ಮಾಡಿ. ಸ್ವಲ್ಪ ದುಡ್ಡು ಖರ್ಚು ಆಗ್ಬಹುದು, ಖರ್ಚಿಗೆ ಸಾಧ್ಯವಾದ್ರೆ ಕಡಿವಾಣ ಹಾಕಿ.
ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂತ ಸನ್ನಿವೇಶ, ವಿವಾಹ, ಸಂತಾನ ಯೋಗ ಏನಿದೆಯಲ್ಲ ಇದರಿಂದ ಮನಸ್ಸಿಗೆ ಸಂತಸ ಆಗುವಂತದ್ದು. ಇನ್ನು ಜೀವನದಲ್ಲಿ ವಿಶೇಷವಾದ ಬದಲಾವಣೆ ಆಗೋದಕ್ಕೆ ಈ ತಿಂಗಳಲ್ಲಿ ನೀವು ಸಾಕ್ಷಿ ಆಗುವಂತ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಅನೇಕ ಅವಕಾಶಗಳು ಸಿಗ್ತವೆ, ಅನೇಕ ಆಪ್ಷನ್ಸ್ ಗಳು ಓಪನ್ ಆಗ್ತವೆ, ಹಣಕಾಸಿನಲ್ಲಿ ಲಾಭಗಳಾಗುವಂತದ್ದು. ಜೊತೆಗೆ ಈ ಆದಾಯದ ಮೂಲ ಹೆಚ್ಚಿಗೆ ಆಗುತ್ತೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ತುಲಾರಾಶಿಯವರಿಗೆ ಬಹಳ ದಿನದಿಂದ ತುಂಬಾ ಕಷ್ಟ ಪಡ್ತಾ ಇದ್ದೀರಿ, ನೋವಲ್ಲಿದ್ದೀರಿ, ತೊಂದರೆಯಲ್ಲಿದ್ದೀರಿ, ಚಿಂತೆಯಲ್ಲಿದ್ದೀರಿ, ಇದು ನಿಮಗೆ ಪ್ಲಸ್ ಆಗಿ ಕನ್ವರ್ಟ್ ಆಗುವಂತದ್ದು. ಹಿರಿಯ ಅಧಿಕಾರಿಗಳ ಭೇಟಿ, ಹಿರಿಯ ವ್ಯಕ್ತಿಗಳ ಭೇಟಿ, ಸೀನಿಯರ್ಸ್, ವಿವಿಐಪಿಗಳು ಇಂಥದ್ರಿಂದ ಒಂದು ಅನುಕೂಲಗಳನ್ನ ಪಡ್ಕೊಳ್ಳುವಂತ ಸನ್ನಿವೇಶ, ಏನೋ ಒಂಥರ ಧೈರ್ಯ, ಸ್ಥೈರ್ಯ ನಿಮಗೆ ಬರುವಂತದ್ದು. ಇನ್ನು ಕೆಲಸದಲ್ಲಿ ಬಡ್ತಿ ಸಿಗುವಂತದ್ದು, ಪ್ರಮೋಷನ್, ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ನಿಮಗೆ ವಿಶೇಷವಾದಂತ ಲಾಭಗಳು, ಸೌಲಭ್ಯಗಳು ಸಿಗುವಂತದ್ದು. ಸವಾಲುಗಳ ಮಧ್ಯದಲ್ಲೇ ಒಂದು ಗೆಲುವನ್ನು ಸಿಗುವಂತ ಸಾಧ್ಯತೆಗಳಂತೂ ಇದೆ. ಕುಟುಂಬದೊಂದಿಗೆ ಸಣ್ಣ ಪುಟ್ಟದಾದಂತ ಒಂದು ಪ್ರಯಾಣ ಆಗುವಂತ ಸನ್ನಿವೇಶಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಅಂದ್ರೆ ಈ ಒಟ್ಟಾರೆಯಾಗಿ ತಿಂಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂತ ಫಲಗಳಂತೂ ಇದ್ದೇ ಇದೆ. ಹಾಗನ್ ಮಾತ್ರಕ್ಕೆ ಎಚ್ಚರಿಕೆ ಇಲ್ಲ ಅಂತಲ್ಲ, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನ ಅನುಸರಿಸ್ಬಿಟ್ರೆ, ಕೆಲಸದ ಕಡೆ ಹೆಚ್ಚಿನ ಒಂದು ಪ್ರಾಶಸ್ತ್ಯತೆ ಕೊಟ್ರಿ ಅಂತಂದ್ರೆ ಖಂಡಿತವಾಗಿಯೂ ಒಳ್ಳೆ ಲಾಭ ಗಳಿಸೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಇದು ದ್ವಿಗುಣ ಆಗಬೇಕು ಅಂತಂದ್ರೆ ದೈವ ಕೃಪೆ ಬೇಕೇ ಬೇಕು. ದೈವ ಕೃಪೆ ಇತ್ತು ಅಂತಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭ, ಜಯ ಗಳಿಸುವಂತ ಸಾಧ್ಯತೆ ನಿಮ್ಗೆ ಸಿಗುತ್ತೆ. ಹಾಗಾಗಿ ಅದಕ್ಕೆ ಖಂಡಿತವಾಗ್ಲೂ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವೀಕ್ಷಕರೇ, ತುಲಾರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ದೇವಿಯ ದರ್ಶನವನ್ನ ಮಾಡುವಂತದ್ದು, ತಾಯಿ ಜಗನ್ಮಾತೆಯ ದರ್ಶನ, ಮತ್ತೆ ಸೂರ್ಯನ ಆರಾಧನೆ, ಶ್ರೀ ಸೂರ್ಯ ನಾರಾಯಣನ ಆರಾಧನೆ ಮಾಡತಕ್ಕಂಥದ್ದು ಅದ್ಭುತವಾದಂತಹ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಸರ್ವೇ ಜನಃ ಸುಖಿನೋ ಭವಂತು.